ಉದ್ಯೋಗ ಬದುಕಿತೆ ಅಂತಲೇ ಬಂದಿದ್ದು ಸರ್. ನಾವು 5 ಮಕ್ಕಳು ಹಡ್ದೀನಿ ಸರ್. ನಾನು ನಾವು ಕಣ್ಣಾಗ ನಮ್ಮ ಮೊಮ್ಮಕ್ಕಳು ನಾವು ಈ ಥರ ನೋಡೇ ಇಲ್ಲ ಸರ್. ಉದ್ಯೋಗ ಸಖತ್ತು ಬೇಜಾರಾಗುತ್ತೆ. ಕೂಗಿ ಕೂಗಿ ಕರೆಯುತ್ತಿರೋ ಆ ಥರ ಮಾಡಿದಾರಲ್ಲ ಸರ್ ಉದ್ಯೋಗಲಿ. ಪಾಪ ಅದಕ್ಕೆ ಹಂಗೆ ಮಾಡಿದ್ದಾರೆ ಉದ್ಯೋಗ. ಅವ್ರಿಗೆ ಒಳ್ಳೇದಂತೂ ಆಗಲ್ಲ ಬಿಡಿ. ಅದೇನು ಮಾಡಿತ್ತೇಳಿ ಅದು ಪಾಪ. ಹುಟ್ಟಿದ ಮಗು ಬಂದು ಇಲ್ಲಿ ಎಷ್ಟೋಗಿದ್ದಾರೆ, ತುಂಬ ಬೇಜಾರಾಗುತ್ತೆ. ಇನ್ನು ಅವ್ರ ಮಕ್ಕಳು ಬೇಡ ಅಂದರೆ ಸುಮ್ಮನೆ ಇರಬೇಕು. ಇಂಥ ಕಚಡ ಕೆಲಸಗಳು, ನಾಯಿ ತಿನ್ನೋ ಕೆಲಸಗಳು, ಏಲ್ ತಿನ್ನೋ ಕೆಲಸಗಳು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರದೋ ಕಾಮತೃಷೆಗೆ, ಯಾರದೋ ಯಾ ಚಟಕ್ಕೆ ಒಂದು ಮುಗ್ಧ ಕಂದಮ್ಮ ತನ್ನ ಜೀವವನ್ನೇ ಕಳ್ಕೊಂಡಿರುವಂಥದ್ದು. ಇವತ್ತಷ್ಟೇ ಹುಟ್ಟಿದ ಹಸುಗೂಸನ್ನ ಉಸಿರುಗಟ್ಟಿಸಿ ಕೊಂದು ಎಸೆದು ಹೋಗಿರುವ ಅಮಾನವೀಯ ಘಟನೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ನಡೆದಿದೆ. ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯ ಸ್ಮಾರ್ಟ್ ಬಜಾರ್ ಪಕ್ಕದಲ್ಲೇ ಕಂದಮ್ಮನ ಕಳೆಬರ ಸಿಕ್ಕಿದೆ. ಮಗು ಎಸೆದು ಹೋಗಿದ್ದಾರೆ ಅನ್ನೋ ಸುದ್ದಿ ತಿಳಿದ ತಕ್ಷಣ ಅದೆಷ್ಟೋ ಮಂದಿ ಓಡೋಡಿ ಬಂದ್ರು. ನಮಗೆ ಕೊಡಿ, ಮಗುವನ್ನ ಸಾಕಿಕೊಳ್ತೀವಿ, ದಯವಿಟ್ಟು ನಮಗೆ ಕೊಡಿ ಅಂತ ಅಂಗಲಾಚ್ತಾ ಇದ್ರು. ಒಬ್ರ ಇಬ್ರ 100 ಮಂದಿ ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ಜಮಾಯಿಸಿದ್ದು ನೋಡಿದ್ರೆ ಆ ಕಂದಮ್ಮ ಬದುಕಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆಯಾಗಿತ್ತು. ಆದ್ರೆ ದುರಂತ ಅಂದ್ರೆ ಆ ಮಗುವನ್ನ ಹೆತ್ತಮ್ಮ ಅದಕ್ಕೆ ಅವಕಾಶವೇ ಕೊಡ್ಲಿಲ್ಲ. ನಿಷ್ಕರುಣಿ ತಾಯಿ ಪುಟ್ಟ ಕಂದಮ್ಮ ಕಣ್ಬಿಡುವ ಮುಂಚೆಯೇ ಶಾಶ್ವತವಾಗಿ ಕಣ್ಣನ್ನ ಮುಚ್ಚಿಸೋ ಕೆಲಸ ಮಾಡಿದ್ದಾಳೆ. ಹಾಲುಗಲ್ಲದ ಕಂದನನ್ನ ಕೊಲ್ಲಲು ನಿಮಗೆ ಹೇಗಾದ್ರೂ ಮನಸ್ಸು ಬಂತು ಅಂತ ನೆರೆದಿದ್ದ ಜನ ಆಕೆಗೆ ಹಿಡಿ ಶಾಪ ಹಾಕ್ತಿದ್ರು. ಅದೆಷ್ಟೋ ಜನರ ಕಣ್ಣಾಲಿಗಳು ಅವರಿಗೆ ಅರಿವಿಲ್ಲದಂತೆ ತೇವವಾಗಿದ್ವು. ಅಲ್ಲಿದ್ದವರ ಮನಸ್ಸಲ್ಲಿ ಏಳ್ತಾ ಇದ್ದ ಪ್ರಶ್ನೆ ಒಂದೇ, ಈ ಸಾವು ನ್ಯಾಯವೇ ಅನ್ನೋದು. ಕ್ಷಮಿಸಿ ಬಿಡು ಕಂದಮ್ಮ, ಈ ಸ್ವಾರ್ಥದ ಪ್ರಪಂಚಕ್ಕೆ ಬಾರದೆ ಒಳ್ಳೆಯದು ಮಾಡಿದ್ಯಾ, ಆದ್ರೆ ನಿನ್ನ ಅಂತ್ಯ ಹೀಗಾಗ್ಬಾರ್ದಿತ್ತು. ಮಿಸ್ ಯು ಪುಟ್ಟ ಕಂದ. ನಮಸ್ಕಾರ ವೀಕ್ಷಕರೇ, ನಾನು ಪ್ರಶಾಂತ್. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ರೀತಿಯಾದಂಥ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ. ಯಾರದೋ ಕಾಮತೃಷೆಗೆ, ಯಾರದೋ ಯಾ ಚಟಕ್ಕೆ ಒಂದು ಮುಗ್ಧ ಕಂದಮ್ಮ ತನ್ನ ಜೀವವನ್ನೇ ಕಳ್ಕೊಂಡಿರುವಂಥದ್ದು. ಇವತ್ತು ಹುಟ್ಟಿರುವಂತಹ ಒಂದು ಪುಟ್ಟ ಕಂದಮ್ಮ ಏನಿದೆ, ಅದನ್ನು ಕಣ್ಣನ್ನು ಅದು ಪ್ರಪಂಚಕ್ಕೆ ತೆರೆಯುವ ಮೊದಲೇ ಆ ಕಣ್ಣನ್ನು ಮುಚ್ಚಿಸಿ ಹೋಗಿದ್ದಾರೆ. ಅದು ಕೂಡ ಬಿಸಾಡಿ ಹೋಗಿರುವಂಥದ್ದು. ಬದುಕಿದ್ರೆ ನಾವಾದರೂ ಸಾಕ್ತೀವಿ ಅಂತ ಹೇಳ್ಕೊಂಡು 100 ಸಂಖ್ಯೆಯಲ್ಲಿ ಜನರು ಬಂದು ಅಲ್ಲಿಗೆ ಓಡೋಡಿ ಬಂದರು. ಆದರೆ ಆ ಮಗುವನ್ನು ನೋಡಿದರೆ ಮಗು ಸತ್ತು ಹೋಗಿದೆ. ಒಂದು ಚೀಲದಲ್ಲಿ ಇಟ್ಟು ಹೋಗಿದ್ದಾರೆ. ಹಾಗಾಗಿ ಈಗ ಸದ್ಯ ಈ ಒಂದು ಸ್ಥಳದಿಂದ ಆ ಮಗುವನ್ನು ಚಿಕ್ಕಮಗಳೂರು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ನನಗೆ ಈ ಥರ ಮಾಡಿದಾರಲ್ಲ ಸರ್ ಉದ್ಯೋಗ. ಅವ್ರಿಗೆ ಮಾತ್ರ ಮನ್ಸೊತ್ತು ಇಲ್ಲ. ಅವ್ರಿಗೆ ಯಾತಿ ಬೇಕು ಹೇಳಿ? ಮಕ್ಕಳು ಮಾಡ್ಕೊನಾರ ಆ ಥರ ಕದ್ದು ಮಾಡ್ಕೊಂಡು ಹಂಗೆ ಅಣದು ಹೋದ್ರೆ ಯಾರಿಗಾರ ಕೊಟ್ಟಿದ್ರು ಸಾಕಾರು ಚೆನ್ನಾಗಿ. ಮಕ್ಳಿಲ್ದರೆ ಬೇಕಾದಂಗೆ ಇದ್ದಾರೆ ಸರ್ ಉದ್ಯೋಗ. ದೇವರು ದಿಂಡ್ರು ಅಂತ ತಿರುಗ್ತಾರೆ. ಅವ್ರಿಗೆ ಮಕ್ಕಳನ್ನೇ ಕೊಟ್ಟಿಲ್ಲ ದೇವರು. ಅಂಥವ್ರಿಗೆ ಕೊಟ್ಟಿದ್ರೆ ಯಾರೋ ಸಾಕಾರು ತಾನೆ. ಇವ್ರು ಈ ಥರ ಮಾಡಿದ್ರಲ್ಲ ಮಾತ್ರ ಅವ್ರಿಗೆ ಒಳ್ಳೇದೇ ಆಗಲ್ಲ. ನಾವು ಅಷ್ಟು ಬೇಜಾರಾಗ್ತೈತೆ ಸರ್ ಉದ್ಯೋಗಗಳು. ಉದ್ಯೋಗಗಳು ಬದುಕಿತೆ ಅಂತಲೇ ಬಂದಿದ್ದು ಸರ್. ನಾವು 5 ಮಕ್ಕಳು ಹಡ್ದೀನಿ ಸರ್. ನಾನು ನಾವು ಕಣ್ಣಾಗ ನಮ್ಮ ಮೊಮ್ಮಕ್ಕಳು ನಾವು ಈ ಥರ ನೋಡೇ ಇಲ್ಲ ಸರ್. ಉದ್ಯೋಗಗಳು ಸಖತ್ತು ಬೇಜಾರಾಗುತ್ತೆ. ಆ ಥರ ಮಾಡಿದಾರಲ್ಲ ಸರ್ ಉದ್ಯೋಗಲಿ. ಹೌದು, ಅನಾಥ ಆಗಿದೆ ಮಾತ್ರ ಅದು ಪಾಪ. ಅದಕ್ಕೆ ಹಂಗೆ ಮಾಡಿದ್ದಾರೆ ಉದ್ಯೋಗ. ಅವ್ರಿಗೆ ಒಳ್ಳೇದಂತೂ ಆಗಲ್ಲ ಬಿಡಿ. ಅದೇನು ಮಾಡಿತ್ತೇಳಿ ಅದು ಪಾಪ. ಅದೇನು ಮಾಡಿರ್ಬೋದು ಹಂಗಾರಿ. ನಾವು ಮಾಡಬಾರ್ದು ಸರ್, ಯಾರೇ ಆಗಲಿ ಹಂಗೆ ಮಾಡಬಾರ್ದು ಉದ್ಯೋಗಲಿ. ಅವ್ರಿಗೆ ಮಾನ ಮರ್ಯಾದೆ ಏನಿದೆಯಾ ಗೊತ್ತಿಲ್ಲ. ಮಕ್ಳುಗಳು ಬೇಡ ಅಂದರೆ ಏನಕ್ಕೆ ಯಾರಿಗಾರ ಅನಾಥಾಶ್ರಮ ಇಲ್ಲ, ಯಾರೋ ಮಕ್ಕಳಿಲ್ಲ ಅಂದ್ರೆ ಕೊಟ್ಟರೆ ಆಗುತ್ತೆ. ಅದ್ರ ಬದಲು ಹಿಂಗೆ ಬಿಸಾಕೋಗೋ ಬದಲು, ನಾಯಿ ನರಿ ತಿನ್ನೋ ಬದಲು ಯಾರಿಗಾರು ಕೊಟ್ಟರು ಅದ್ರ ಒಳ್ಳೇದಿರುತ್ತೆ. ಅದ್ರ ಬದಲು ಈಗ ಬಿಸಾಕ ಏನಕ್ಕೆ ಬೇಕು ಅಂತೇಳಿ. ಇನ್ನು ಅವ್ರ ಮಕ್ಕಳು ಬೇಡ ಅಂದರೆ ಸುಮ್ಮನೆ ಇರಬೇಕು. ಇಂಥ ಕಚಡ ಕೆಲಸಗಳು, ನಾಯಿ ತಿನ್ನೋ ಕೆಲಸಗಳು, ಏಲ್ ತಿನ್ನೋ ಕೆಲಸಗಳು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಂಥ ಪ್ರಕರಣಗಳೆಲ್ಲ ಎಷ್ಟೋ ತುಂಬ ಇದಾಗಿದ್ದಾವೆ. ಅವರು ಪ್ರೀತಿ ಪ್ರೇಮ ಅಂದ್ಕೊಂಡು ಮಕ್ಕಳು ಸುಮ್ಮನೆ ಹುಟ್ಟಿಸ್ಕೊಂಡು, ಅದೇ ಪ್ರೀತಿ ಪ್ರೇಮ ಕಾಮಾಗಿ ಇಲ್ಲಿ ಹುಟ್ಟಿಸ್ಕೊಂಡು ಇದನ್ನು ಯಾಕೆ ಸುಮ್ಮನೆ ಹಸುಗೂಸ್ಗಳನ್ನ ಏನಕ್ಕೆ ಬಿಸಾಕ್ತಾರೆ? ಅದು ಇವಾಗ ಹುಟ್ಟಿರೋಂಥ ಮಗು, ಇನ್ನೂ ಸಣ್ಣ ಮಗು, ಅದು ಹೊಟ್ಟೆ ಇರುತ್ತಾ? ಈಗ ಏನಾದ್ರು ಯಾವ್ದಾರು ನಾಯಿ ತಿಂದರೆ ಏನು ಕತೆ ಹೇಳಿ? ಅವ್ರಿಗೆ ಅಷ್ಟೊಂದು ಮರ್ಯಾದೆ ಪ್ರಶ್ನೆ ಇದ್ದರೆ ಯಾವ್ದಾದ್ರು ಅನಾಥಾಶ್ರಮ ಕೊಟ್ಟಿದ್ರು ಮುಗ್ದೋದು. ನಮ್ಮ ಚಿಕ್ಕಮಗಳೂರಲ್ಲಿ ಎಷ್ಟು ಅನಾಥಾಶ್ರಮಗಳಿದ್ದಾವೆ. ಮಕ್ಕಳು ಅವ್ರಿಗೆ ಆಗಲ್ಲ ನೋಡ್ಕೊಳ್ತಾರೆ. ಇಲ್ಲ ಯಾರೋ ಮಕ್ಕಳಿಲ್ದಿದ್ರು ಅಪ್ಪ ಅಮ್ಮಂದಿರೋ ಅವರೇ ಎಷ್ಟೋ ಮಕ್ಕಳಿಲ್ಲ ಅಂತ ಕಷ್ಟಪಡ್ತಿರ್ತಾರೆ. ಅವರಿಗಾದರೂ ಕೊಟ್ಟರು ಆಗುತ್ತೆ. ಇಲ್ಲ, ನನಗಂತೂ ತುಂಬ ಬೇಜಾರಾಯಿತು. ಇಲ್ಲಿ ವರ್ಕ್ ಮಾಡೋರೆ ನನಗೆ ಫೋನ್ ಮಾಡಿದರು, ಫಾರೂಕ್ ಅಂತ ಹೇಳ್ಬಿಟ್ಟು. ಬಂದು ನೋಡಿದೆ, ಹುಟ್ಟಿದ ಮಗು ಬಂದು ಇಲ್ಲಿ ಎಷ್ಟೋಗಿದ್ದಾರೆ,
ತುಂಬ ಬೇಜಾರಾಗುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ನಿಮ್ಮ ಚಟಗಳಿಗೋಸ್ಕರ ಏನೂ ಗೊತ್ತಿಲ್ಲದಿರ ಹಸುಗೂಸನ್ನ ತಗೊಂಬಂದು ರೋಡಲ್ಲಿ ಹೆಣವಾಗಿ ಬಿಸಾಕಿದ್ದಾರೆ ಅಂದರೆ ನಿಮಗೆ ನಾಚಿಕೆ ಆಗಬೇಕು. ಈಗ ಎಷ್ಟೋ ಜನಗಳಿಗೆ ಮಕ್ಕಳಿಲ್ದಂಗೆ, ಎಷ್ಟೋ ಜನಗಳಿಗೆ ಫ್ಯಾಮಿಲಿ ಇಲ್ದಂಗೆ ಒದ್ದಾಡ್ತಿರ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಮಗುನ ಕಟ್ಟಿದರೆ ಯಾರಾದ್ರೂ ರೋಡಲ್ಲಿ ಗುಡ್ಸ್ ಹಾಕ್ಕೊಂಡು ಜೀವನ ಮಾಡೋಂಥವ್ರು ಕೂಡ ಒಂದು ಮಗುನ ಕೊಟ್ಟರೆ ಸಾಕೊಳ್ಳೋಂಥ ಪರಿಸ್ಥಿತಿ ಇದೆ. ಈಗ ಇವತ್ತಿಗೆ ಒಂದು ಮಗುನ ಸಾಕೋಕ್ಕಾಗಲ್ಲ ಅಂದವರು ನಿಮಗೆ ಯಾಕೆ ಬೇಕಿತ್ತು ಇಂಥ ಜೀವನ, ಇಂಥ ಚಟಗಳು ಬೇಕು ಅಂತ ನಾನು ನಿಮ್ಮ ಜನ್ಮಕ್ಕೆ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನೀವು ಆ ಮಗುನ ಸಾಯಿಸೋ ಬದಲು ನಿಮ್ಮ ಜೀವನಕ್ಕೆ ನೀವು ಸೂಕ್ತ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kg ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kg ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.